ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾನು ನಿಮಗೆ ಇವತ್ತೊಂದು ಸಿಂಪಲ್ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ಏನಂದರೆ ಮಶ್ರೂಮ್ ಬಿರಿಯಾನಿ ಅಂತ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಅಂತ ಹೇಳ್ತೀನಿ. ಇದು ಬಂದು ಜಸ್ಟ್ ಒಂದು 15 to 20 ಮಿನಿಟ್ಸಲ್ಲಿ ನೀವು ಇದು ರೆಸಿಪಿನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಬೇಕಾಗಿರೋ ಇಂಗ್ರೀಡಿಯೆಂಟ್ ಬಂದು ಒಂದು ಬೌಲ್ ತುಂಬ ರೈಸ್ ತೊಗೊಂಡಿದ್ದೀವಿ. ಇದು 5 ಮೆಂಬರ್ಸ್ಗೆ. ಸೊ 5 ಕಪ್ಸ್ ಅಷ್ಟು ಅಳತೆ ತೊಗೊಂಡಿದ್ದೀನಿ. ಸೊ ಮಶ್ರೂಮ್ಸ್ ಎಲ್ಲ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಇದು ಒಂದು 5 ಟೊಮೆಟೋಸ್ನ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮಿಕ್ಸಿಗಾಗಿ. ಒಂದು 4 to 5 ಚಿಲ್ಲೀಸ್, ಮತ್ತು ಇದೆಲ್ಲ ಮಸಾಲೆ ಐಟಮ್ಸ್ ತೊಗೊಂಡಿದ್ದೀವಿ. ಪಲಾವ್ ಎಲೆ ಮತ್ತು ಲವಂಗ, ಚಕ್ಕೆ ಇದೆ, ಮತ್ತು ಆನಿಯನ್ ಒಂದು 2 ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ನೀವು ಸ್ಮಾಲ್ ಪೀಸಸಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಹಾಗೆ MTRದು ಬಿರಿಯಾನಿ ಮಸಾಲ ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗೀ ಯೂಸ್ ಮಾಡ್ತಿದ್ದೀವಿ ಇದಕ್ಕೆ. ಸೊ ಆಯಿಲ್ ಯೂಸ್ ಮಾಡ್ತಿಲ್ಲ, ಗೀ ಯೂಸ್ ಮಾಡ್ತಿದ್ದೀವಿ. ಸ್ವಲ್ಪ ಅಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ಸೊ ನೆಕ್ಸ್ಟ್ ಇದು ಪ್ರೊಸೀಜರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸ್ಟೇಟ್ ಇದೆ. ಸೊ 2 to 3 ಟೇಬಲ್ ಸ್ಪೂನ್ ಗೀ ಹಾಕ್ತಿದ್ದೀವಿ ಫ್ರೆಂಡ್ಸ್ ಇದಕ್ಕೆ. ನಮ್ಮ ಫ್ರೆಂಡ್ ಪ್ರಿಪೇರ್ ಮಾಡ್ತಿದ್ದಾಳೆ, ನಾನಲ್ಲ. ಇದು ಇನ್ಸ್ಟೆಡ್ ಆಫ್ ದಿಸ್ ನೀವು ಆಯಿಲ್ ಕೂಡ ಹಾಕ್ಬೋದು, ಇಲ್ಲಾಂದರೆ ಎರಡು ಸ್ವಲ್ಪ ಮಿಕ್ಸ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಫಸ್ಟೆಲ್ಲ ಮಸಾಲೆ ಐಟಮ್ಸ್ ಹಾಕಬೇಕು. ಇದಕ್ಕೆ ಸಾಸಿವೆ ಜೀರಿಗೆ ಯೂಸ್ ಮಾಡಬಾರ್ದು. ಕರಿಬೇವು ಕೂಡ ಹಾಕ್ತಿಲ್ಲ. ಒಂದು ಸ್ವಲ್ಪ ತುಪ್ಪ ಕಡಿಮೆ ಅನ್ನಿಸ್ತಿದೆ, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀವಿ. ಸೊ ಇದೆಲ್ಲ ಸ್ವಲ್ಪ ಜೀರಿಗೆ ಹಾಕಿದ್ವಿ. ಇವಾಗ ಇದು ಸ್ವಲ್ಪ ಕಾದ್ಮೇಲೆ ಒಂದು 30 ಸೆಕೆಂಡ್ಸ್ ವೇಟ್ ಮಾಡಿ ಇವಾಗ ನೆಕ್ಸ್ಟ್ ಆನಿಯನ್ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಆನಿಯನ್ ಆ್ಯಡ್ ಮಾಡ್ಕೊತಿದ್ದೀವಿ. ಇದು ಬಂದು ನಾವು 5 ಮೆಂಬರ್ಸಿಗೆ ಮಾಡ್ತಿದ್ದೀವಿ. ಸೊ ನೀವು ಎಷ್ಟು ಜನ ಇದ್ದರೆ ಅದ್ರ ಮೇಲೆ ಡಿಪೆಂಡ್. ಇಷ್ಟೇ ತೊಗೋಬೇಕಂತ ಏನಿಲ್ಲ ಅಳತೆ. ಮತ್ತು ಇದು ಆನಿಯನ್ ಬಂದು ಫುಲ್ಲು ರೆಡ್ ಕಲರ್ ಅಂದರೆ ಲೈಟ್ ಬ್ರೌನ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ. ಸೊ ಸ್ವಲ್ಪ ಇದು ಬ್ರೌನ್ ಕಲರ್ ಆಗಿದೆ ಫ್ರೆಂಡ್ಸ್ ಆನಿಯನ್. ಇವಾಗ ಚಿಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ಚಿಲ್ಲಿ ಬಂದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ 2 ಮಾತ್ರ ಕಟ್ ಮಾಡ್ಕೊಂಡಿರೋದು. ಕೆಲವೊಂದು ವೈಟ್ ಚಿಲ್ಲಿ ಇರುತ್ತೆ, ಅದು ಖಾರ ಇರೋಲ್ಲ. ಸೊ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೀವು. ಇದು ಖಾರ ಜಾಸ್ತಿ ಇದೆ, ಅದಕ್ಕೆ 2 ಮಾತ್ರ ಯೂಸ್ ಮಾಡ್ತಿರೋದು. ಸೊ ಇದು ನಿಧಾನವಾಗಿ ಬ್ರೌನ್ ಕಲರ್ ಆಗ್ತಿದೆ. ನೀವು ಆನಿಯನ್ ಹಾಕಿದ್ಮೇಲೆ ಒಂದು 3 to 5 ಮಿನಿಟ್ಸ್ ಇದು ಫ್ರೈ ಮಾಡಬೇಕಾಗುತ್ತೆ. ಬಿರಿಯಾನಿ ಟೇಸ್ಟ್ ಬರಬೇಕಂದ್ರೆ ಇದು ಬ್ರೌನ್ ಕಲರ್ ಇದ್ದರೆ ಮಾತ್ರ ಟೇಸ್ಟ್ ಬರೋದು ಆನಿಯನ್ಸ್ ಎಲ್ಲ. ಇಲ್ಲಾಂದರೆ ನಾರ್ಮಲ್ ಪಲಾವ್ ಇದ್ದಂಗೆ ಇರುತ್ತೆ ಅದು. ಸೊ ನೆಕ್ಸ್ಟ್ ಇದು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಆ್ಯಡ್ ಮಾಡ್ತಿದ್ದೀವಿ. ಸೊ ಯೂಶಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದು ಎಲ್ಲರೂ ಕೆಲವೊಬ್ಬರು ಇದು ಅಂದರೆ ಸಾಸಿವೆ ಅದೆಲ್ಲ ಹಾಕಿದ್ಮೇಲೆ ಹಾಕ್ತಾರೆ, ಇನ್ನು ಕೆಲವರು ಆನಿಯನ್ ಹಾಕಿದ್ಮೇಲೆ ಹಾಕ್ತಾರೆ. ಬಟ್ ಇವಾಗ ಏನಂದರೆ ಇದು ಲಾಸ್ಟಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀವಿ. ಸೊ ಇವಾಗ ಅಡುಗೆ ಟೇಸ್ಟ್ ಬರಬೇಕಂದ್ರೆ ಯಾವ ಐಟಮ್ ಅಂದರೆ ಯಾವಾಗ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಅಂತ ಗೊತ್ತಿರಬೇಕಾಗುತ್ತೆ. ಸೊ ಇದು ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀವಿ, ಆನಿಯನ್ ಜೊತೆ ಆ್ಯಡ್ ಮಾಡ್ತಿಲ್ಲ, ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಬರಲಿ ಅಂತ. ಸೊ ನೆಕ್ಸ್ಟ್ ಇದು ಆಚಿ ಗರಂ ಮಸಾಲ ಸ್ವಲ್ಪ ಹಾಕ್ತಿದ್ದೀವಿ, ಒಂದು ಸ್ಮಾಲ್ ಟೀ ಸ್ಪೂನ್ ಅಷ್ಟು. ನೆಕ್ಸ್ಟ್ ಇದು MTR ಆಗಲೇ ತೋರಿಸಿದ್ನಲ್ಲ, MTR ಬಿರಿಯಾನಿ ಮಸಾಲ. ಇದು ಬಂದು ಇದು 1 to 1.5 ಇದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀವಿ. ಸೊ ಇದು ಅಗೇನ್ ಇಟ್ ಡಿಪೆಂಡ್ಸ್, ನೀವು ಎಷ್ಟು ಜನ ಇದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕಬೇಕು ಕಲರ್ ಬರೋದಕ್ಕೆ. ಸೊ ನೆಕ್ಸ್ಟ್ ಅರಿಶಿನ ಆ್ಯಡ್ ಮಾಡ್ತಿದ್ದೀವಿ. ಇವಾಗ ಇದಕ್ಕೆ ಕೊತ್ತಂಬರಿ ನಾವು ಮಿಕ್ಸಿಗೆ ಹಾಕಬೇಕಿತ್ತು, ಕೊತ್ತಂಬರಿ ಇಲ್ಲದೆ ಇರೋದ್ರಿಂದ ನಾವು ಧನಿಯಾ ಪೌಡ್ರ್ ಯೂಸ್ ಮಾಡ್ತಿದ್ದೀವಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಕೊತ್ತಂಬರಿ ಇದ್ದರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುವಾಗ ಕೊತ್ತಂಬರಿ ಜೊತೆನೇ ಪೇಸ್ಟ್ ಮಾಡ್ಕೋಬೋದು. ಸೊ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ತಿದ್ದೀವಿ, ಒಂದು ಹಾಫ್ ಟೀ ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ. ಇದು ಬಂದು ತುಂಬ ಈಸಿ ರೆಸಿಪಿ ಇದೆ. ನಾನು ವೀಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಲಾಂಗ್ ಅನ್ನಿಸ್ತಿರ್ಬೋದು. ಸೊ ತೀಕಲ್ಲಾಲ್ ಇದು ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕಿದ್ದೀವಿ. ಇದು ಕೂಡ ಜಸ್ಟ್ 1 ಟೀ ಸ್ಪೂನ್ ಅಷ್ಟು. ಆಲ್ರೆಡಿ ಚಿಲ್ಲಿ ಹಾಕಿದ್ವಲ್ವ, ಅದಕ್ಕೆ ಸ್ವಲ್ಪ ನಾವು ಖಾರದ ಪುಡಿ ಹಾಕಿರೋದು. ನೀವು ಚಿಲ್ಲಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಇದನ್ನಾದರೂ ಯೂಸ್ ಮಾಡ್ಬೋದು, ಯಾವುದಾದ್ರೂ ಒಂದು. ಸೊ ಇವಾಗ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಹಾಕಿದ್ದೀವಿ ಸ್ವಲ್ಪ. ಸೊ ನೋಡಿ, ಇದೆಲ್ಲ ಪೇಸ್ಟ್ ರೆಡಿ ಆದಮೇಲೆ ಲಾಸ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರೋದು ಫ್ಲೇವರ್ ಚೆನ್ನಾಗಿ ಬರಲಿ ಅಂತ.
ಇದು ಬಂದು ಸ್ವಲ್ಪ ನೈಸಾಗಿ ಅಂದರೆ ಮಿಕ್ಸಿಗೆ ಹಾಕಿದ್ದೀವಿ, ಜಿಂಜರ್ ಮತ್ತು ಗಾರ್ಲಿಕ್ ಎರಡು ಸಪ್ರೇಟಾಗಿ. ಇದು ನಾರ್ಮಲ್ ಅಂದರೆ ರೆಡಿಮೇಡ್ ಪೇಸ್ಟ್ ಅಲ್ಲ ಇದು. ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀವಿ. ಇನ್ನು ಸ್ವಲ್ಪ ಬೇಕಾದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ತೀವಿ. ಮತ್ತು ಇದು ರೈಸ್ ಎಲ್ಲ ಹಾಕಿದ್ಮೇಲೆ ನೀರು ಮಿಕ್ಸ್ ಮಾಡ್ತೀವಲ್ಲ, ಅವಾಗ ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಸ್ವಲ್ಪ ಅಂದರೆ ಕರೆಕ್ಟಾಗಿ ಅವಾಗ ಕಡಿಮೆ ಅನಿಸಿದ್ರು ಕೂಡ ಅವಾಗ ಆ್ಯಡ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. 2 ಟೀ ಸ್ಪೂನ್. ಸೊ ಕರ್ಡ್ ಹಾಕ್ತಿದ್ದೀವಿ ಒಂದು ಸ್ವಲ್ಪ 1.5 ಟೇಬಲ್ ಸ್ಪೂನ್ ಇದೆ ಇದು, ಅದರಷ್ಟು ಸ್ವಲ್ಪ ಕರ್ಡ್ ಹಾಕಿದ್ದೀವಿ. ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಬೇಕಂದರೆ ಈ ಸ್ಟೆಪ್ನ. ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಆ್ಯಡ್ ಮಾಡ್ತಿರೋದು ಇದನ್ನು. ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಸ್ವಲ್ಪ ಇದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ವಿ. ಇವಾಗ ಇದು ಮಶ್ರೂಮ್ಸ್ ಹಾಕ್ತಿದ್ದೀವಿ, ಕಟ್ ಮಾಡಿರೋ ಮಶ್ರೂಮ್ಸ್ ಎಲ್ಲ. ಇದು ಒಂದು 1/4 kg ಅಷ್ಟು ಇದೆ ಮಶ್ರೂಮ್ ನಾವು ಕಟ್ ಮಾಡಿರೋದು. ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ಸೊ ಪೇಸ್ಟ್ ಜೊತೆಗೆ ಮಶ್ರೂಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು. ಇವಾಗ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಒಂದು 2 to 3 ಮಿನಿಟ್ಸ್ ಇದನ್ನು ಫ್ರೈ ಮಾಡಿ. ಇವಾಗ ಇನ್ನೊಂದೇನೆಂದರೆ ಇದು ಮಶ್ರೂಮ್ ಸ್ವಲ್ಪ ನೀರು ಬಿಡುತ್ತೆ, ಅದಕ್ಕೋಸ್ಕರ ಇವಾಗ ನಾವು 1:2 ತೊಗೊತೀವಲ್ವ ಅಕ್ಕಿಗೆ ನೀರು, ಇದು ಸ್ವಲ್ಪ ಒಂದು ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ನೀರು ತೊಗೊಳ್ಳಿ ಅಷ್ಟೇ. ಯಾಕಂದರೆ ಮಶ್ರೂಮ್ ನೀರು ಬಿಟ್ಟರೆ ಅನ್ನ ಸ್ವಲ್ಪ ಮೆತ್ತಗಾಗುತ್ತೆ, ಉದುರು ಬರಲ್ಲ ನಿಮಗೆ, ಅಂದರೆ ಬಿರಿಯಾನಿ ಟೇಸ್ಟ್ ಬರಲ್ಲ ಅದು. ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಅಂದರೆ 1 ಗ್ಲಾಸಿಗೆ 1.25 ಅಷ್ಟು ನೀರು ಹಾಕಿ ಅಷ್ಟೇ. ಸೊ ಸ್ವಲ್ಪ ಇದು ಚೆನ್ನಾಗಿದ್ದು ಡೀಪ್ ಫ್ರೈ ಆದಮೇಲೆ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡಿ ಇವಾಗ ಎಷ್ಟೊಂದು ನೀರು ಬಿಟ್ಟಿದೆ ಅದು. ಸೊ ಫಸ್ಟ್ ಇವಾಗ ರೈಸ್ ಹಾಕ್ತಿದ್ದೀವಿ. ಇದು ರೈಸ್ ಬಂದು ನೀರಲ್ಲಿ ನೆನೆಸಿಲ್ಲ, ತೊಳೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಯಾಕಂದರೆ ನೀರಲ್ಲಿ ನೆನೆಸಿದ್ರೆ ಅನ್ನ ಒಡೆದೋಗುತ್ತೆ ಅಂತ ನಾವು ಹಂಗೆ ತೊಳೆದು ಸಪ್ರೇಟಾಗಿ ಇಟ್ಟಿದ್ವಿ. ಸೊ ಮಶ್ರೂಮ್ ಬಂದು ಇವಾಗ 1/4 kg ಹಾಕಿದ್ವಲ್ವ, ಅದರಲ್ಲಿ ಒಂದು 1/4 ಭಾಗದಷ್ಟು ಅದು ಅಂದರೆ ಫುಲ್ಲು ಅಂದರೆ ಕುದ್ದುಬಿಟ್ಟಿದೆ, ಅದು ಸ್ವಲ್ಪ ಆಗಿದೆ. ಸೊ ಚೆನ್ನಾಗಿ ಕುದಿಸ್ಬೇಕು, ಅದು ಕುದ್ಮೇಲೆ ನೀರು ಬಿಡುತ್ತೆ. ಇವಾಗ ಅಕ್ಕಿ ಎಲ್ಲ ಕಲಿಸ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ನೀರು ಆ್ಯಡ್ ಮಾಡಬೇಕು ಇದಕ್ಕೆ. ನೀರು ಬಂದು ನಾನು ಹೇಳಿದ್ನಲ್ವ ರೇಷಿಯೋ ಸ್ವಲ್ಪ 1 to 2 ತೊಗೋಬೇಡಿ, 1ಕ್ಕೆ 2, 1ಕ್ಕೆ 1.25 ಅಷ್ಟು ತೊಗೊಳ್ಳಿ. ಯಾಕಂದರೆ ಆಲ್ರೆಡಿ ನೀರು ಬಿಟ್ಟಿದೆ ಅಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ಬೇಕು. ಇವಾಗ ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಸ್ವಲ್ಪ ನಿಮಗೆ ರುಚಿಗೆ ಕರೆಕ್ಟ್ ಅನಿಸಿದ್ರೆ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಬೇಕಂದ್ರೂ ಕೂಡ ಅವಾಗ ಆ್ಯಡ್ ಮಾಡ್ಬೋದು ನೀರು ಹಾಕಿದ್ಮೇಲೆ. ಸೊ ಮಿಕ್ಸ್ ಮಾಡ್ತಿದ್ದೀವಿ. ಸೊ ನೀರು ಆ್ಯಡ್ ಮಾಡಿದ್ದೀವಿ ಇವಾಗ. ಸೊ ಫ್ರೆಂಡ್ಸ್ ನೋಡಿ ಅಳತೆಗೆ ಇದು ತೊಗೊಂಡಿದ್ವಿ ನಾವು 5 ಗ್ಲಾಸ್ ಅಕ್ಕಿ ಹಾಕಿದ್ವಿ. ಇದಕ್ಕೆ ಒಂದು 6.5 ಇಂದ 7 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನೀರು ಕಡಿಮೆನೇ ಹಾಕಿದ್ದೀವಿ, 1ಕ್ಕೆ 2 ಹಾಕಿಲ್ಲ ನಾವು, ಅನ್ನ ಮೆತ್ತಗಾಗುತ್ತೆ ಅಂತ. ತುಂಬ ಚೆನ್ನಾಗಿ ಘಮ ಅಂತಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ಜಸ್ಟ್ ಇದು 1/2 hour ಅಲ್ಲೇ ನೀವು ಪ್ರಿಪೇರ್ ಮಾಡ್ಕೋಬೋದು. ಸೊ ನೀರು ಹಾಕಿ ಮಾತ್ರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು 2 ವಿಸಿಲ್ಸ್ ಬರೋವರೆಗೂ ವೇಟ್ ಮಾಡಬೇಕು. ಸೊ ಈಗ ಉದುರ್ಬೇಕಂದ್ರೆ 2 ವಿಸಿಲ್ಸ್, ಇನ್ನು ಸ್ವಲ್ಪ ಮೆತ್ತಗೆ ಬೇಕಂದರೆ 3 ವಿಸಿಲ್ಸ್ವರೆಗೂ ವೇಟ್ ಮಾಡ್ಬೋದು ನೀವು. ಸೊ ಇವಾಗ ಅನ್ನ ರೈಸ್ ಎಲ್ಲ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ ಫೈನಲಿ ಈ ಥರ ಬಂದಿದೆ ರೈಸ್. ಇದು ಕುಕ್ಕರ್ ಸ್ವಲ್ಪ ಸಣ್ಣದಾಗಿರೋದ್ರಿಂದ ಫುಲ್ ಆಗಿಬಿಟ್ಟಿದೆ ಇದು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ. ಸೊ ಜಸ್ಟ್ ಇದು 1/2 hour ರೆಸಿಪಿ ಅಷ್ಟೇ. ನೀವು ಸಂಡೇಸ್ ಆ ಥರ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೆ ಇದು ಮಶ್ರೂಮ್ ಬಿರಿಯಾನಿ ಮನೇಲಿ ಟ್ರೈ ಮಾಡ್ಬೋದು ನೀವು. ಸೊ ಫ್ರೆಂಡ್ಸ್ ನೋಡಿ ಇವಾಗ ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ ನಿಮಗೆ. ಸೊ ಹೋಗಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಆದಷ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫಾರ್ ಮೋರ್ ವೀಡಿಯೋಸ್. ಸೊ ಇನ್ನು ಯಾವುದಾದ್ರೂ ಬೇರೆ ವೀಡಿಯೋಸ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡ್ಬೋದು, ನಾನು ಆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.